ನಮ್ಮ ರಾಜ್ಯದ ಕಾಂಗ್ರೆಸ್ನ ಎಷ್ಟು ಜನ ಸಂಸದರು ಸೈನ್ ಹಾಕೊಟ್ಟಿರೋದಕ್ಕೆ ಅಂತ ನಾನು ಉತ್ತರ ಕೊಡ್ಬೇಕಾ, ನಂಬರ್ಸ್ ಕೊಡ್ಬೇಕಾ? 2019 2022 ಜಡ್ಜ್ಮೆಂಟ್ ಕ್ಲಿಯರ್ ಆಗಿ ಹೇಳುತ್ತೆ, ಯಾವುದೇ ಕೋರ್ಟ್ಗಳು ಏನು ಧರ್ಮದ ಅಥವಾ ಏನು ರಿಲಿಜಿಯಸ್ ಪ್ರಾಕ್ಟೀಸ್ ವಿಚಾರ ಆಗಬಾರ್ದು ಅಂತ ಜಡ್ಜ್ಮೆಂಟ್ ಇದೆ. ಉತ್ತರದಿಂದ ಅಥವಾ ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋದು ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಆಗಿದೆ ನಿಮ್ಗೆ. ನಾನು ಕೇಳಿದೆ ಉತ್ತರ ಬಂದಿದ್ದಾರ. ಈ ದೇಶದ ಸಾಮಾನ್ಯ ಪ್ರಜೆಗಳು, ಈ ದೇಶದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ರಕ್ಷಣೆ ಮಾಡಕ್ ಕುಳಿತಿರ್ತಕ್ಕಂಥದ್ದು ಅದೇ ಜಡ್ಜ್ಮೆಂಟ್. ಬಾಬಾ ಸಾಹೇಬ್ ಹೆಸರು ಕುಣಿಬೇಕು ನಮಗೆಲ್ಲ ಅಂತ ಒಳ್ಳೆ ನಿಮಗೆ ಅಂಬೇಡ್ಕರ್ ಅವ್ರ ಹೆಸರು ಹೇಳೋದಕ್ಕೆ ಯೋಗ್ಯತೆನೇ ಇಲ್ಲ ನಿಮಗೆ ಯೋಗ್ಯತೆ ಇದೆಯಲ್ರಿ ಅಂಬೇಡ್ಕರ್ ಹೆಸರು ಹೇಳೋದಕ್ಕೆ? ರಘು ದೊಡ್ಡೇರಿ ಅವರೇ ಮೇಡಮ್ ಅವ್ರ ಹತ್ರ ಒಂದು ರಿಕ್ವೆಸ್ಟ್ ತಗೊಂಡು ಕೇಳ್ತೀನಿ. ಒಂದ್ ನಿಮಿಷ ದೊಡ್ಡೇರಿ ಅವರೇ ಮೇಡಮ್ ಅವ್ರ ಹತ್ರ ರಿಕ್ವೆಸ್ಟ್ ತಗೊಂಡು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ತಾವು ಬೆಳಗ್ಗೆ ಎದ್ದು ಕೂಡಲೇ ದೇವ್ರ ಫೋಟೋ ನಮಸ್ಕಾರ ಆಗ್ತಿರೋ ಇಲ್ವಾ? ಆಗ್ತೀವಿ. ಬೆಳಗ್ಗೆ ನಾನು ಸುಪ್ರಭಾತ ಆಡ್ತೀನಿ. ಆಗ್ತಿರಲ್ವಾ? ಈಗ ಇಂತಹ ಒಂದು ಪ್ರಕರಣ ಬೇರೆ ರಾಜ್ಯದಲ್ಲಿ ನಡೆದಾಗ ಅದನ್ನು ವಿರೋಧಿಸ್ತಿರೋ ಅಪ್ಕೊಳ್ತಿರೋ? ಅಲ್ಲ, ಇಲ್ಲಿ ವಿರೋಧ ಯಾರು ಮಾಡ್ತಾ ಇದ್ದಾರೆ? ಇನ್ನೇನಕ್ಕೆ ಇವತ್ತು ಕುತ್ಕೊಂಡಿರೋದು? ಮಾಡಿರೋದಕ್ಕೆ ತಾನೇ ಬಂದಿರೋದು. ಅದೇ ಹೇಳ್ತಾ ಇರೋದು, ಇವತ್ತು ಚರ್ಚೆನೆ ಅಪ್ರಸ್ತುತ. ಇವತ್ತು ನೀವು ಪಕ್ಷ ಬಿಟ್ಟು ಮಾತನಾಡ್ಬೇಕಾಗತ್ತೆ. ಕೇಳ್ರಿ ಇಲ್ಲಿ ಚರ್ಚೆ ಅಪ್ರಸ್ತುತ ಅಂದ್ರೆ ಪ್ರಸ್ತುತವಾಗಿ ಯಾವುದು ದುಡ್ಡು ಕೊಟ್ಟಿದೀವಿ, ಕಳೆದ ತಿಂಗಳು ತನಕವೂ ಕೊಟ್ಟಿದೀವಿ ಅಂತ ಯಾಮರ್ಸಿ ಸುಳ್ಳು ಹೇಳಿದ್ರಲ್ಲ ಸೆಷನ್ ಅಲ್ಲಿ, ಹಸಿ ಸುಳ್ಳು ಬೆಳಬೆಳಗ್ಗೆ ಹೇಳಿದ್ರಲ್ಲ, ಅದು ಪ್ರಸ್ತುತ ಚರ್ಚೆ ಹಾಗಾದ್ರೆ? ದುಡ್ಡೋಗಿಲ್ಲ ಅಂತ ಯಾರು ಹೇಳಿದವರು? ಇಟ್ ಇಸ್ ಆಟೋಮೇಟೆಡ್ ಸಿಸ್ಟಮ್. ಇಟ್ ಇಸ್ ಅನ್ ಆಟೋಮೇಟೆಡ್ ಸಿಸ್ಟಮ್. ಒಬ್ಬರಿಗೆ ಇನ್ನು ಫಸ್ಟ್ ಹೋಗಿರ್ತದೆ, ಕೆಲವರಿಗೆ ಹೋಗಿಲ್ಲ ಅಂತ ಹೇಳಿದ್ರೆ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಕೇಳಿಸ್ಕೊಳ್ಳಿ. ಕರ್ನಾಟಕ ರಾಜ್ಯ ಸರ್ಕಾರ ಮಾತ್ರ ಇಡೀ ಪ್ರಪಂಚದಲ್ಲಿ 1,12,00,000 ಕೋಟಿಯನ್ನ ಇಲ್ಲಿವರೆಗೂ ಟ್ರಾನ್ಸ್ಫರ್ ಮಾಡಿದ್ದೇವೆ. ಈ 2 ತಿಂಗಳು ಗೊತ್ತಿಲ್ಲ ನನಗೆ ಟೆಕ್ನಿಕಲ್ ಇಶ್ಯೂಸ್ ಅಲ್ಲಿ ಹೋಗಿಲ್ಲ ಅಂತ ಹೇಳಿ. ಅಂದ್ರೆ ನಿಮ್ಗೂ ಗೊತ್ತಿಲ್ಲ. 1,12,000 ಕೋಟಿ ಕೊಟ್ಟಿರೋದು ಗೊತ್ತಿಲ್ಲ, ನಿಮ್ ಕಣ್ಮುಂದೆ ಕಾಣ್ತಿಲ್ವಾ? ಸಿಂಪಲ್. ಇಲ್ಲಿ ಕೇಳಿ, 1,12,000 ಕೋಟಿ ಕೊಟ್ಟಿದ್ದೇವೆ. ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ಗ್ಯಾರಂಟಿಯನ್ನ ಕೊಟ್ಟಿದ್ದೇವೆ. ನಮ್ಮ ಗ್ಯಾರಂಟಿಯನ್ನ ಕಾಪಿ ಮಾಡಿ ಬಿಜೆಪಿ ಎಲ್ಲಾ ಕಡೆ ಚುನಾವಣೆ ಗೆಲ್ತಾ ಇದೆ. ನನ್ನ ಆಮೇಲೆ ಕೊಡ್ತೀನಿ ಅಂದ್ರು, ಇವ್ರು ಅಡ್ವಾನ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಅಷ್ಟೇ ವ್ಯತ್ಯಾಸ. ಅದೇ ಮೇಡಮ್, ಅಡ್ವಾನ್ಸ್ 10,000 ಕೊಟ್ರೆ ಆಯ್ತು. ಕೇಳಿಸ್ಕೊಳ್ಳಿ, ಎಲೆಕ್ಷನ್ ಕಮಿಷನರ್ ಏನ್ ಮಾಡ್ತಾ ಇದ್ರು ಅಲ್ಲಿ? 5:58 ಡಿಬೇಟ್ ಆನ್ ಮಾಡಿದೆ, ಶುರು ಮಾಡಿದೆ ನಾನು. 6:38, 3/4 ಗಂಟೆ ಮುಗ್ದೋಯ್ತು. ಇನ್ನು 12 ನಿಮಿಷ ಸಿಗ್ಬೋದು ಹಬ್ಬ ಅಂದ್ರೆ. ಇಷ್ಟೇ ನನ್ನ ಪ್ರಶ್ನೆ. ಕೇರಳದ UDF ಸುಪ್ರಭಾತವನ್ನ ಬ್ಯಾನ್ ಮಾಡಬೇಕು, ಹೊರಗೆ ಅದು ಕೇಳಿಸ್ಕೂಡ್ದು ಅಂತ ಕೂಗುದ್ರಲ್ಲ, ಅದನ್ನು ಒಪ್ಕೊಳ್ತೀರಾ ಅಥವಾ ಖಂಡಿಸ್ತೀರಾ? ಇಷ್ಟೇ ಪ್ರಶ್ನೆ. ನೋಡಿ, ನನಗೆ ಮೊದಲನೇದಾಗಿ ಅದು ಮಲಯಾಳಂ ಭಾಷೆಯಲ್ಲಿ ಇರ್ತಕ್ಕಂಥದ್ದು, ಅದು ಏನು ಅಂತ ನನ್ಗೆ ಅರ್ಥ ಆಗಿಲ್ಲ. ಓಕೆ, ಯಾವುದೇ ಕೇಳಿಸ್ಕೊಳ್ಳಿ, ಯಾವುದೇ ಚಾನೆಲ್ಗಳಲ್ಲಿ ಯಾವುದೇ ಏನು ಪ್ರಶ್ನೆ ನೋಡಿ, ಅವ್ರು ಸಿಂಪಲ್ ಆಗಿ ನಿಮ್ಗೆ ಕೇಳಿದ್ರು. ನೋಡಿ, ನಿಮ್ ಫೇವರ್ ಆಗಿ ನಾನು ಮಾತಾಡ್ತೀನಿ, ಒಂದ್ ನಿಮಿಷ ಕೇಳಿ. ಅವರು ಕೇಳಿರೋ ಪ್ರಶ್ನೆ ಏನು? ಕೇವಲ ಚುನಾವಣಾ ಸಂದರ್ಭದಲ್ಲಿ ಯಾಕೆ ಇಷ್ಟು ದಿನ ಇಲ್ಲದೆ ಇರ್ತಕ್ಕಂಥ ಆಲ್ ಆಫ್ ಸಡನ್ ಈ ವಿಡಿಯೋ ಬಂದ್ಬಿಡ್ತು? ಇದರ ಹಿಂದೆ ಕೇವಲ ಅಲ್ಲಿರುವಂತ ಕಾರ್ಯಕರ್ತರು ಹೇಳಿರೋದು. ಅಲ್ಲಿರೋ ಯಾವುದೇ ಮಿನಿಸ್ಟರ್ ಹತ್ರ ಲೀಡರ್ ಹೇಳಿಲ್ಲ. ಇದನ್ನ ಕರೆಕ್ಟ್ ಆಗಿ ಉತ್ತರ ಕೊಡ್ರಿ ನೀವು. ಫಸ್ಟ್ ಪ್ರಶ್ನೆ ಕ್ಲೀನ್ ಆಗಿ ಕೇಳ್ಕೊಡ್ರಿ. UDF ಪಾರ್ಟಿಯ ಕಾರ್ಯಕರ್ತರು ಪಕ್ಷದ ಬಾವುಟ ತಿಳ್ಕೊಂಡು ಹೇಳಿ. UDF ಜಿಂದಾಬಾದ್, ಸುಪ್ರಭಾತವನ್ನ ಬ್ಯಾನ್ ಮಾಡಬೇಕು. ನಾವು ಮುಂದಕ್ಕೆ ಬಂದ್ರೆ ಬ್ಯಾನ್ ಮಾಡ್ತೀವಿ. ಅರ್ಥ ಆಗಲ್ಲ ಇಂಗ್ಲಿಷ್ ಟ್ರಾನ್ಸ್ಲೇಷನ್. ನನಗೆ ಅದು ಮಲಯಾಳಂ ಅರ್ಥ ಆಗೋದಿಲ್ಲ. ನಾನು ಬೇರೆ ಚಾನೆಲ್ ಅಲ್ಲಿ ಯಾರು ಟ್ರಾನ್ಸ್ಲೇಟ್ ಮಾಡಿ ಅದನ್ನ ಕೇಳಿಲ್ಲ.
ಸೊ ಟ್ರಾನ್ಸ್ಲೇಟ್ ಮಾಡದೇ ಇರೋದ್ರಿಂದ ನನಗನ್ಸೋದು ಈ ಈ ರೀತಿ ಚಾನಲ್ ಅವರು ಸುಳ್ಳು ಹೇಳ್ತಾವ್ರ ನಿಮಗೆ ಅಲ್ಲ ರೀ ರಘು ದೊಡ್ಡೇರಿ ಅವರೇ ಈ ಚಾನಲ್ ಅವರು ಸುಳ್ಳು ಹೇಳ್ತಾವ್ರ ನಿಮಗೆ ಅಲ್ಲ ನೀವು ಅದಕ್ಕೆ ಚಾನೆಲ್ ಚುನಾವಣೆ ನೆಕ್ಸ್ಟ್ ಮುಂದಿನ ವರ್ಷ ನಡೀತಕ್ಕಂತ ಚುನಾವಣೆಗೆ ಇದೊಂದು ಟೂಲ್ ಕಿಟ್. ಈ ಟೂಲ್ ಕಿಟ್ ಅನ್ನು ಉಪಯೋಗಿಸಿಕೊಂಡು RSS ಮತ್ತು ಬಿಜೆಪಿ ಅವರು ಚುನಾವಣೆ ಗೆಲ್ಲಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾಡಿದ್ದು ಅದು ನಿಮ್ಗೆ ಗೊತ್ತಿರ ಅಂತ ಒಂದ್ ನಿಮಿಷ. ಹಿಂಗ್ ಮಾಡ್ಕೊಂಡೆ ಲೋಕಲ್ ಎಲೆಕ್ಷನ್ ಅಲ್ಲಿ ಸ್ವಲ್ಪ ಚಿಕ್ಕ ಪುಟ್ಟ ಖುಷಿ ಪಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಮಕಾಡ ಮಲಗಿಸ್ತಾರೆ, ಹಿಂಗೆ ಯಾವರಿಸ್ತಾರೆ ಅಷ್ಟೇ. ಹೋಗ್ತಾ ಇದ್ದಾರೆ. ಈ ರೀತಿಯ ಮನಸ್ಥಿತಿಯ ಜನಗಳು ದೇಶದಲ್ಲಿರೋವರೆಗೂ ದೇಶ ಅಭಿವೃದ್ಧಿ ಹೇಗೆ ಸಾಧ್ಯ? ಕೇವಲ ಈ ರೀತಿಯಾದಂತ ಧರ್ಮದ ವಿಚಾರವಾಗಿ ಬೆಂಕಿ ಹಚ್ಚುವ ಕೆಲಸವನ್ನ ಸ್ಟಾಪ್ ಮಾಡ್ಬೇಕು ಮೊದಲು. ನಾನು ಏನೋ ಕೇಳ್ತೀನಿ, ನೀವೇನ್ ನಾನು ಅಂದ್ರೆ ನೀವು Z ಅಂತೀರಾ, ನಾನು ಇನ್ನೇನ್ ಕೇಳ್ಬೋದು ನಾನು?